ನೋಡಿ ಇವತ್ತು ಮಧ್ಯಾಹ್ನ ಸಾರು ಮಾಡೋಕ್ಕೆ ಬೋರ್ ಆಯಿತು. ಇದು ಒಗ್ಗರಣೆ ಮಾಡಿಬಿಟ್ಟೆ ಅನ್ನಕ್ಕೆ. ಈ ಒಗ್ಗರಣೆ ಮಾಡಿಕೊಂಡ್ರೆ ಬಾಣೆನ ತಿರುಗೂ ಬಡಿಸ್ಬೋದು. ಎಣ್ಣೆ ಜಾಗದಲ್ಲಿ ತುಪ್ಪ ಹಾಕ್ಕೋಬೇಕಷ್ಟೇ. ಜೀರಿಗೆ, ಒಣಮೆಣಸು, ಹಸಿಮೆಣ್ಸ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಒಂದು ಸ್ವಲ್ಪ ಜಾಸ್ತಿ, ಕೊತ್ತಂಬರಿ ಸ್ವಲ್ಪ, ಕಾಳು ಮೆಣಸು ಪುಡಿ ಬೇಕು. ಇವಾಗ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದು ಸಿಡಿದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಬಿಡಿ. ಕರಿಬೇವು, ಬೆಳ್ಳುಳ್ಳಿ, ಬೇಗ ಬೆಳ್ಳುಳ್ಳಿನೂ ಅಷ್ಟೇ ಫುಲ್ಲು ಕ್ರಿಸ್ಪಿ ಆಗೋದು ಬೇಡ, ಒಂದು ಅರ್ಧ ಫ್ರೈ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸು ಕುಟ್ಬಿಟ್ಟು ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕಿರೋ ಪುಡಿ ಹಾಕಿದರೆ ಅಷ್ಟು ರುಚಿ ಸಿಕ್ಕಲ್ಲ. ಇದು ಮಧ್ಯೆ ಮಧ್ಯೆ ಅನ್ನದ ಜೊತೆ ಸಿಕ್ಕಬೇಕು ಅದು ಕಾಳು ಮೆಣಸು, ಅಷ್ಟು ಮಜಾ ಬರುತ್ತೆ. ಇವಾಗ ನೋಡಿ ಈ ರುಚಿ ಎಷ್ಟು ತಿಂದರೂ ಸಾಲಲ್ಲ. ಇನ್ನೂ ಒಗ್ಗರಣೆ ಇದೆಯಾ ಅಂತಾರೆ ರಾತ್ರಿಗೆ ತಿನ್ನೋವಾಗ. ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೊತೀನಿ ಒಗ್ಗರಣೆ ನಾನು ಯಾವಾಗೂ. ಇವಾಗ ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲಿಸ್ಬಿಡಿ. ಬಿಸಿ ಬಿಸಿ ಇರೋವಾಗೆ ಕಲಿಸ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಅದು ಆ ಬಿಸಿ, ಆ ಘಮ, ಬೆಳ್ಳುಳ್ಳಿದು ಎಲ್ಲ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ. ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ. ಎಲ್ಲರಿಗೂ ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.